So in the previous chapter we have learned about partnership. So ಅದರಲ್ಲಿ ನಾವು ಏನು ಕಲಿತಿದ್ದೀವಿ, ಬೇಸಿಸ್ ಆಫ್ ಪಾರ್ಟ್ನರ್ಶಿಪ್ ಅನ್ನು ಕಲಿತಿದ್ದೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಹೊಸ ಚಾಪ್ಟರ್ ಅನ್ನು ಕಲಿತಾ ಇದ್ದೀವಿ. ದಟ್ ಈಸ್ ಥರ್ಡ್ ಚಾಪ್ಟರ್. ಅದ್ಯಾವುದಪ್ಪ ಅಂತಂದ್ರೆ ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫ್ಲೋ. ಅದರಲ್ಲಿ ನಾವು ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಬಗ್ಗೆ ಏನ್ ಮಾಡ್ತೀವಿ ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಇದಕ್ಕಿಂತ ಮುಂಚೆ ಪಾರ್ಟ್ನರ್ಶಿಪ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ, ಸೆಕೆಂಡ್ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ. ಸೊ ಇನ್ನೊಂದ್ಸತಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ಳೋಣ. ಸೊ ಪಾರ್ಟ್ನರ್ಶಿಪ್ ಬಗ್ಗೆ ರಿಮೈಂಡ್ ಮಾಡ್ಕೊಳ್ಳೋಣ. ಸೊ ಪಾರ್ಟ್ನರ್ಶಿಪ್ ಅಂದ್ರೆ ಏನು? ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ 2 or more ಪರ್ಸನ್ಸ್. ಸೊ ಅದೊಂದು ಅಗ್ರಿಮೆಂಟ್ ಆಗಿರುತ್ತೆ, ಇಬ್ರು ಅಥವಾ ಮೂರು ಜನಕ್ಕಿಂತ ಜಾಸ್ತಿನೂ ಕೂಡ ಇರ್ಬೋದು. ಸೊ ಅವರು ಏನ್ ಮಾಡ್ತಾರೆ, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಮಾಡ್ತಾರೆ. ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ. ಆ ನಂತರ ಏನ್ ಮಾಡ್ತಾರೆ, ಅದರಲ್ಲಿ ಒಂದಿಷ್ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನು ಕೂಡ ಏನ್ ಮಾಡ್ತಾರೆ, ಅಲ್ಲಿ ಹಂಚ್ಕೊಂಡು ಏನ್ ಮಾಡ್ತಾ ಇರ್ತಾರೆ, ಫರ್ಮ್ ಅನ್ನು ನಡೆಸ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ಸೊ ಈಗ ನಾವು ಇಲ್ಲಿ ಕಲಿಯೋದು ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಸೊ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಅಂತಂದ್ರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಹೊಸ ಪಾರ್ಟ್ನರ್ ಏನಾಗ್ತಾನೆ ಅಲ್ಲಿ ಅಡ್ಮಿಟ್ ಆಗ್ತಾನೆ, ಜಾಯಿನ್ ಆಗ್ತಾನೆ. ಸೊ ಅದರ ಬಗ್ಗೆ ನಾವು ಏನ್ ಮಾಡ್ತೀವಿ ಈ ಚಾಪ್ಟರ್ ಕಲಿತಾ ಹೋಗ್ತೇವೆ. ಸೊ ಮೊದಲಿಗೆ ಪಾರ್ಟ್ನರ್ ಅಂದ್ರೆ ಯಾರು ಅಂತ ನೋಡೋಣ. A person who is involved in partnership firm or business is known as a partner. So partner ಅಂದ್ರೆ ಯಾರು? ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ, ಸೊ ಯಾರು ಅಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಇರ್ತಾರೆ, ಸೊ ಅವರಿಗೆ ನಾವು ಏನಂತ ಕರಿತೀವಿ, ಪಾರ್ಟ್ನರ್ ಅಂತ ಕರಿತೀವಿ. ಸೊ ಪಾರ್ಟ್ನರ್ಶಿಪ್ ಪಾರ್ಟ್ನರ್ ಅಂದ್ರೆ ಯಾರು ಅಂತ ತಿಳ್ಕೊಳ್ಳಿ. ಸೊ ಈಗ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ರೀಕನ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಸೊ ರೀಕನ್ಸ್ಟಿಟ್ಯೂಷನ್ ಆಫ್ ಫರ್ಮ್ ಅಂತ ಯಾಕೆ ಕರೀತಾರೆ ಅಂತ. ಸೊ ರೀಕನ್ಸ್ಟಿಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಏನಪ್ಪ ಇದು ರೀಕನ್ಸ್ಟಿಟ್ಯೂಷನ್ ಆಫ್ ಫರ್ಮ್ ಅಂತ ಹೇಳಿದ್ರೆ, ಸೊ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇರುತ್ತೆ, ಸೊ ಬಿಸ್ನೆಸ್ ನಡೀತಾ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಇನ್ನೊಂದ್ಸತಿ ಏನ್ ಮಾಡ್ತಾರೆ, ರೀಕನ್ಸ್ಟಿಟ್ಯೂಟ್ ಮಾಡ್ತಾರೆ. ಸೊ ರೀಬಿಲ್ಡ್ ಮಾಡ್ತಾರೆ. ರೀಕನ್ಸ್ಟಿಟ್ಯೂಟ್ ಅಂದ್ರೆ ರೀಬಿಲ್ಡ್ ಮಾಡ್ತಾರೆ. ಸೊ ಫರ್ಮ್ ರೀಬಿಲ್ಡ್ ಮಾಡ್ತಾರೆ. ಸೊ ಯಾಕೆ ರೀಬಿಲ್ಡ್ ಮಾಡ್ತಾರೆ, ಇಲ್ಲಿ ಏನಂತ ಹೇಳ್ತಾರೆ, ರೀಸನ್ಸ್ ಗಳು ಕೊಟ್ಟಿದ್ದಾರೆ. ಸೊ ರೀಸನ್ಸ್ ಫಾರ್ ರೀಕನ್ಸ್ಟಿಟ್ಯೂಷನ್. ಸೊ ರೀಕನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಒಂದಿಷ್ಟು ರೀಸನ್ಸ್ ಕೂಡ ಇದ್ದಾವೆ. ಸೊ ಮೊದಲಿಗೆ ಕೊಟ್ಟಿದ್ದಾರೆ ಅಡ್ಮಿಷನ್ ಆಫ್ ಪಾರ್ಟ್ನರ್. ಸೊ ಏನಾಗುತ್ತೆ, ಎದಕ್ಕಾಗುತ್ತೆ ರೀಕನ್ಸ್ಟಿಟ್ಯೂಷನ್? ಅಡ್ಮಿಷನ್ ಆಫ್ ಪಾರ್ಟ್ನರ್. ಸೊ ಹೊಸ ಪಾರ್ಟ್ನರ್ ಏನಾದ್ರು ಪಾರ್ಟ್ನರ್ಶಿಪ್ ಫರ್ಮ್ಗೆ ಎಂಟ್ರಿ ಆದ್ರೆ, ಅಡ್ಮಿಟ್ ಆದ್ರೆ ಅಥವಾ ಜಾಯಿನ್ ಆದ್ರೆ, ಸೊ ನಾವೇನ್ ಮಾಡ್ತೀವಿ, ಅದನ್ನ ಆ ಕಂಪನಿ ಅಕೌಂಟ್ಸ್ ಅನ್ನ ಏನ್ ಮಾಡ್ತೀವಿ, ರೀಕನ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೊ ಅಲ್ಲಿ ಮಾಡ್ತೀವಿ, ಅದನ್ನ ರೀಕನ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಇನ್ನೊಂದ್ಸತಿ ಏನ್ ಮಾಡ್ತೀವಿ, ಅದನ್ನ ರೀಕನ್ಸ್ಟಿಟ್ಯೂಟ್ ಮಾಡ್ತೀವಿ. ರೀಕನ್ಸ್ಟಿಟ್ಯೂಟ್ ಆಫ್ ವ್ಯಾಲ್ಯೂ. ಸೆಕೆಂಡ್ ಒನ್, ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ನಾವೇನ್ ಮಾಡ್ತೀವಿ, ಹೊಸ ಪಾರ್ಟ್ನರ್ ಬಂದ ತಕ್ಷಣ ಏನಾಗುತ್ತೆ, ಅಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ಏನಾಗುತ್ತೆ, ಅಲ್ಲಿ ಚೇಂಜ್ ಆಗಿದೆ. ಅಥವಾ ಪಾರ್ಟ್ನರ್ಶಿಪ್ ನಲ್ಲಿ ಪಾರ್ಟ್ನರ್ಸ್ಗಳು ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದಾಗ, ಸೊ ಏನಾಗುತ್ತೆ, ಅಲ್ಲಿ ರೀಕನ್ಸ್ಟಿಟ್ಯೂಷನ್ ಕೂಡ ಆಗಬಹುದು. ಸೊ ಅಲ್ಲಿ ರೀಕನ್ಸ್ಟಿಟ್ಯೂಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಥರ್ಡ್, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಸೊ ಯಾವುದೇ ಒಬ್ಬ ಪಾರ್ಟ್ನರ್ಶಿಪ್ ಅನ್ನ ಬಿಟ್ಟು ಹೋಗುವಾಗ, ರಿಟೈರ್ಮೆಂಟ್ ಆಗುವಾಗ ಏನಾಗುತ್ತೆ, ಅಲ್ಲೂ ಕೂಡ ಏನಾಗುತ್ತೆ, ಮತ್ತೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ಸ್ ಚೇಂಜ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಅಲ್ಲೂ ಕೂಡ ಏನಾಗ್ಬೋದು, ರೀಕನ್ಸ್ಟಿಟ್ಯೂಷನ್ ಆಗ್ಬೋದು. ಸೊ ಇನ್ನೊಂದು ಲಾಸ್ಟ್, ಡೆತ್ ಆರ್ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ ಗಳ ಡೆತ್ ಆಗ್ಬೋದು. ಸೊ ಪಾರ್ಟ್ನರ್ಶಿಪ್ ಫರ್ಮ್ ನಡೆಯುವಾಗಲೇ ಏನಾಗ್ಬೋದು, ಪಾರ್ಟ್ನರ್ಸ್ ಗಳ ಡೆತ್ ಆಗ್ಬೋದು ಅಥವಾ ಇನ್ಸಾಲ್ವೆಂಟ್ ಆಗ್ಬೋದು. ಸೊ ಪಾರ್ಟ್ನರ್ ಇನ್ಸಾಲ್ವೆಂಟ್ ಅಂತಂದ್ರೆ ಲಯಬಿಲಿಟೀಸ್ ಅನ್ನ ಪೇ ಮಾಡೋದಕ್ಕೆ ಆಗೋದಿಲ್ಲ, ಸೊ ಅವರಿಗೆ ಇನ್ಸಾಲ್ವೆಂಟ್ ಅಂತ ಕರೀತಾರೆ. ಸೊ ಹಾಗೆ ನಾವು ಆದಾಗ ನಾವು ಏನ್ ಮಾಡ್ತೀವಿ, ಅಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ರೀಕನ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಈ ತರ ಏನಂದ್ರೆ ಒಂದಿಷ್ಟು ರೀಸನ್ಸ್ ಇದಾವೆ. ಸೊ ಅಡ್ಮಿಷನ್ ಆಗಿರ್ಬೋದು, ಹೊಸ ಪಾರ್ಟ್ನರ್ ಬಂದ ರೀಕನ್ಸ್ಟಿಟ್ಯೂಷನ್ ಆಗುತ್ತೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ಚೇಂಜ್ ಆದ್ರೆ ರೀಕನ್ಸ್ಟಿಟ್ಯೂಷನ್ ಆಗುತ್ತೆ, ಆಗ್ಬೋದು. ಆನಂತರ ರಿಟೈರ್ಮೆಂಟ್ ಆದಾಗ, ಪಾರ್ಟ್ನರ್ಸ್ ರಿಟೈರ್ಮೆಂಟ್ ಆದಾಗ ಆಗುತ್ತೆ, ಅಥವಾ ಡೆತ್ ಆರ್ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್. ಸೊ ಇವಿಷ್ಟು ರೀಸನ್ಸ್ ಇದಾವೆ. ಸೊ ಇದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅಲ್ಲಿ ರೀಕನ್ಸ್ಟಿಟ್ಯೂಷನ್ ಅನ್ನ ಮಾಡ್ತೀವಿ, ರೀಕನ್ಸ್ಟಿಟ್ಯೂಷನ್ ಆಫ್ ಫರ್ಮ್. ಸೊ ಈಗ ನಾವು ಕಲಿಯೋದು ಮೋಡ್ಸ್ ಆಫ್ ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಸೊ ಮೋಡ್ಸ್ ಅಂತ ಹೇಳಿದ್ರೆ ವೇಸ್ ಇರ್ತವೆ, ಮೆಥಡ್ಸ್ ಇರ್ತವೆ. ಸೊ ನಾವು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತೀವಿ, ಸೊ ಅಲ್ಲಿ ಯಾವ ರೀತಿ ನಾವು ಇರ್ತೇವೆ ಅಂತ ನೋಡ್ತೀವಿ. ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಯಾವ ತರ ಇರುತ್ತೆ.
ಸೊ ಇದೇ ಬರ್ತವೆ. ಸೊ ಇವೇ ಪಾಯಿಂಟ್ಸ್ ಗಳು ಏನಾಗ್ತವೆ ಇಲ್ಲಿ ಬರ್ತವೆ. ಸೊ ಮೊದಲಿಗೆ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್. ಸೊ ನ್ಯೂ ಪಾರ್ಟ್ನರ್ ಅಂತ ಹೇಳಿದ್ರೆ ಸೊ ಪಾರ್ಟ್ನರ್ಶಿಪ್ ನಡೀತಾ ಇರುತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಡೀತಾ ಇರುತ್ತೆ. ಸೊ ಅಲ್ಲಿ ಪಾರ್ಟ್ನರ್ಸ್ ಗಳು ಇರ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಹೊಸ ಪಾರ್ಟ್ನರ್ ನ ಅಡ್ಮಿಷನ್ ಆಗುತ್ತೆ. ಸೊ ಹೊಸ ಪಾರ್ಟ್ನರ್ ಏನಾಗ್ತಾನೆ, ಹೊಸ ಶೇರ್ ಹೋಲ್ಡರ್ ಅಥವಾ ಇನ್ವೆಸ್ಟರ್ ಏನ್ ಮಾಡ್ತಾನೆ, ಆ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಬರ್ತಾರೆ. ಹೊಸ ಪಾರ್ಟ್ನರ್ ಆ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಬರ್ತಾರೆ. ಸೊ ಅವಾಗ ಅದಕ್ಕೆ ನಾವು ಏನಂತ ಕರಿತೀವಿ, ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಅಂತ ಕರಿತೀವಿ. ಸೊ ಅವಾಗ ಏನಾಗುತ್ತೆ, ಆ ಪಾರ್ಟ್ನರ್ ಬಂದ್ರೆ ಪಾರ್ಟ್ನರ್ಸ್ ನ ಹೇಗೆ ಕರ್ಕೋತಾರೆ, ಯಾಕೆ ಕರ್ಕೋತಾರೆ, ಸೊ ಅಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕಾಗಿರ್ಬೋದು, ಅಥವಾ ಮ್ಯಾನೇಜರ್ ಸ್ಕಿಲ್ ಬೇಕಾಗಿರ್ಬೋದು, ಅಥವಾ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ತಾ ಇರ್ಬೋದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಹೊಸ ಪಾರ್ಟ್ನರ್ ನ ತಗೊಂಡಿವಿ. ಸೊ ಇಲ್ಲಿ ಒಂದಾಗುತ್ತೆ. ಸೊ ಏನಾಗುತ್ತೆ, ಹೊಸ ಪಾರ್ಟ್ನರ್ ಬಂದಾಗ ಏನಾಗುತ್ತೆ, ನಾವು ರೀಕನ್ಸ್ಟಿಟ್ಯೂಷನ್ ಅನ್ನ ಮಾಡಲೇಬೇಕಾಗುತ್ತೆ. ಸೆಕೆಂಡ್, ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಮಾಂಗ್ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಸ್ ಗಳು ಇರ್ತಾರೆ. ಸೊ 2 ಜನ ಪಾರ್ಟ್ನರ್ಸ್ ಗಳು ಇರ್ತಾರೆ ಅಥವಾ 3 ಜನ ಇರ್ತಾರೆ ಪಾರ್ಟ್ನರ್ಸ್. ಸೊ ಅವರು ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಹಾಕೊಂಡಿರ್ತಾರೆ. ಸೊ ಅದು 3:2:1 ಆಗಿರ್ಬೋದು ಅಥವಾ ಈಕ್ವಲಿ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಅವರು ಬಯಸ್ತಾರೆ. ಸೊ ಏನಂತ ಬಯಸ್ತಾರೆ, ನಮ್ಮ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಚೇಂಜ್ ಮಾಡ್ಕೊಳ್ಬೇಕು ಅಂತ ಏನ್ ಮಾಡ್ತಾರೆ, ಬಯಸ್ತಾರೆ, ಆಶಿಸ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಸೊ ಅವರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ, ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಸೊ ಏನಂತ ಮಾಡ್ಕೊಳ್ತಾರೆ, ಸೊ ನಮ್ಮ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಚೇಂಜ್ ಮಾಡ್ಕೊಳ್ತೀವಿ ಅಂತ ಏನ್ ಮಾಡ್ತಾರೆ, ಅಲ್ಲಿ ಡಿಸೈಡ್ ಆಗ್ತಾರೆ. ಸೊ ಆಗ ಏನ್ ಮಾಡ್ಬೇಕಾಗುತ್ತೆ, ಅವರು ಹಂಗೆ ಸಡನ್ ಆಗಿ ಅವರು ಚೇಂಜ್ ಮಾಡ್ಕೊಳ್ಬಹುದು. ಸೊ ಏನ್ ಮಾಡ್ಬೇಕು, ಅವರು ಇನ್ನೊಂದ್ಸತಿ ರೀಕನ್ಸ್ಟಿಟ್ಯೂಟ್ ಮಾಡಬೇಕು. ಸೊ ರೀಕನ್ಸ್ಟಿಟ್ಯೂಷನ್ ಆಫ್ ವರ್ಕ್ ಏನ್ ಮಾಡ್ಬೇಕು, ಅವರಲ್ಲಿ ಫಾಲೋ ಮಾಡಬೇಕು. ಸೊ ರೀಕನ್ಸ್ಟಿಟ್ಯೂಷನ್ ಅನ್ನ ಮಾಡಬೇಕು. ಸೊ ಇದು ಸೆಕೆಂಡ್ ಸಿಚುವೇಶನ್, ಚೇಂಜಿಂಗ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಮಾಂಗ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ ಗಳು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂದ್ರೆ ಆಲ್ರೆಡಿ ಪಾರ್ಟ್ನರ್ಸ್ ಇರ್ತಾರಲ್ಲ, ಸೊ ಅವರಿಗೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂತ ಕರೀತಾರೆ. ಅವರು ಚೇಂಜ್ ಮಾಡೋದು ಬಯಸಿದ್ರೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನ ಚೇಂಜ್ ಮಾಡೋದು ಬಯಸಿದ್ರೆ ಏನ್ ಮಾಡಬಹುದು, ಅಲ್ಲಿ ರೀಕನ್ಸ್ಟಿಟ್ಯೂಷನ್ ಮಾಡಬಹುದು. ಥರ್ಡ್, ರಿಟೈರ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್. ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡಬೇಕು, ರಿಟೈರ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್. ಸೊ ಯಾವಾಗ ಪಾರ್ಟ್ನರ್ಶಿಪ್ ನಲ್ಲಿ ಯಾರು ಇರ್ತಾರ, ಕೆಲಸ ಮಾಡಿರ್ತಾರೋ, ಸೊ ಅವರು ರಿಟೈರ್ಮೆಂಟ್ ಆಗ್ತಾರೆ. ಸೊ ಹೊಸ ಪಾರ್ಟ್ನರ್ಗಳು ಸಡನ್ ಆಗಿ ಬಂದು ರಿಟೈರ್ಮೆಂಟ್ ಆಗೋದು. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ರಿಟೈರ್ಮೆಂಟ್ ಯಾರಾಗ್ತಾರೆ, ಬಿಸ್ನೆಸ್ ಅಲ್ಲಿ ಇರ್ತಾರೆ, ಸೊ ಕೆಲಸವನ್ನ ಮಾಡಿರ್ತಾರೆ, ಆ ನಂತರ ಅವ್ರು ಏನ್ ಮಾಡ್ತಾರೆ, ರಿಟೈರ್ಮೆಂಟ್ ನ ಬಯಸ್ತಾರೆ. ಸೊ ಅಂತ ಪಾರ್ಟ್ನರ್ಸ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ರಿಟೈರ್ಮೆಂಟ್ ಆಗುವಾಗ, ಸೊ ಇಲ್ಲಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ABC ಅನ್ನೋ ಪಾರ್ಟ್ನರ್ಸ್ ಇರ್ತಾರೆ. ಸೊ ಇಲ್ಲಿ B ರಿಟೈರ್ಮೆಂಟ್ ಆಗ್ತಾರೆ. ಸೊ B ರಿಟೈರ್ಡ್ ಆಗ್ತಾರೆ. ಸೊ ಆಗ ಏನಾಗುತ್ತೆ, ಒಂದು ಶೇರ್ ಇರುತ್ತೆ. ಫಾರ್ ಎಕ್ಸಾಂಪಲ್ 3:2:1 ಅವರ ಶೇರ್ ಇರುತ್ತೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರುತ್ತೆ. ಸೊ B ರಿಟೈರ್ಮೆಂಟ್ ಆದ ಅಂತ ಹೇಳಿದ್ರೆ, ಸೊ ಅವನಿಗೆ ನಾವು ಏನ್ ಮಾಡ್ತೀವಿ, ಅಲ್ಲಿ ಯಾವುದೇ ತರಹದ ಫ್ಯೂಚರ್ ಅಲ್ಲಿ ಕಂಟಿನ್ಯೂಯೇಷನ್ ಕೊಡೋದಿಲ್ಲ. ಸೊ ಅವನು ರಿಟೈರ್ಮೆಂಟ್ ಆದ ಅಂತಂದ್ರೆ ಅವನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ಏನಿರುತ್ತೆ, ಅವನ ಜೊತೆಗೆ ಏನಿರುತ್ತೆ ಹೋಗುತ್ತೆ. ಸೊ ಈಗ ಏನಾಗುತ್ತೆ, ಸೊ ಪಾರ್ಟ್ನರ್ಸ್ ದುಡ್ಡಿದ್ಯಾರು A ಮತ್ತು C. ಸೊ ಅವ್ರು ಏನ್ ಮಾಡಬೇಕಾಗುತ್ತೆ, ಇದೇ ರೇಷಿಯೋ ಇಟ್ಕೊಳ್ಳಕ್ಕೆ ಆಗೋದಿಲ್ಲ. ಸೊ ಏನಾಗುತ್ತೆ, ಅವರು ಅವಾಗ ಏನಾಗುತ್ತೆ, B ಬಿಟ್ಟು ಹೋದಾಗ ಏನಾಗುತ್ತೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ಏನಾಗುತ್ತೆ, ಅಲ್ಲಿ ಚೇಂಜ್ ಆಗುತ್ತೆ. ಯಾರು, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಹೂ ಆರ್ ವರ್ಕಿಂಗ್ ಇನ್ ದ ಫರ್ಮ್. ಸೊ ಅವ್ರಿಗೆ ಏನಾಗುತ್ತೆ, ಅಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಆಗುತ್ತೆ. ಸೊ ಅದರ ಸಲುವಾಗಿ ಕೂಡ ಏನ್ ಮಾಡ್ತಾರೆ, ಅವರು ರಿಟೈರ್ಮೆಂಟ್ ಆದಾಗ, ಸೊ ಯಾವುದೇ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆದಾಗ ಏನಾಗುತ್ತೆ, ಅಲ್ಲೂ ಕೂಡ ಏನ್ ಮಾಡ್ತಾರೆ, ರೀಕನ್ಸ್ಟಿಟ್ಯೂಷನ್ ಅನ್ನ ಮಾಡ್ತಾರೆ. ಸೊ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ರೀಕನ್ಸ್ಟಿಟ್ಯೂಷನ್ ಅನ್ನ ಮಾಡ್ತಾರೆ. ಫೋರ್ತ್ ಒನ್, ಡೆತ್ ಆಫ್ ಪಾರ್ಟ್ನರ್. ಸೊ ಇದೇ ಎಕ್ಸಾಂಪಲ್ ತಗೊಳ್ಳೋಣ. ABC 3 ಜನ ಇದ್ದಾರೆ ಪಾರ್ಟ್ನರ್ಸ್ಗಳು, ಅವರ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, B ನ ಡೆತ್ ಆಗುತ್ತೆ. ಸೊ B ನ ಅನ್ಸರ್ಟನ್ ಡೆತ್ ಆಗುತ್ತೆ. ಸೊ B ಡೆತ್ ಆಗ್ತಾನೆ. ಸೊ ಆಗ ಏನಂತಾರೆ, ಅಲ್ಲಿ B ಇರೋದೇ ಇಲ್ಲ. ಸೊ ಏನಾಗುತ್ತೆ, ಅಲ್ಲೂ ಕೂಡ ಏನ್ ಮಾಡ್ಬೇಕಾಗುತ್ತೆ, ಇವರಿಬ್ಬರೇ ಇರ್ತಾರೆ, A ಹಾಗೂ C ಇಬ್ಬರೇ ಇರ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ, ಅವರು ಒಂದು ಬೇರೆ ಪೋರ್ಷನ್ ಹಾಕಬೇಕಾಗುತ್ತೆ. ಸೊ ಬೇರೆ ಕ್ಯಾಪಿಟಲ್ ಹಾಕಬೇಕಾಗುತ್ತೆ, ಅಥವಾ ಅವರ ಕ್ಯಾಪಿಟಲ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಕೂಡ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ಏನ್ ಮಾಡಬೇಕಾಗುತ್ತೆ, ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅವಾಗ ಕೂಡ ನಾವು ಏನ್ ಮಾಡ್ತೀವಿ, ರೀಕನ್ಸ್ಟ್ರಕ್ಷನ್ ಅನ್ನ ಮಾಡ್ತೀವಿ. ಸೊ ಯಾವಾಗ ಮಾಡ್ತೀವಿ,
ಡೆತ್ ಆಫ್ ಪಾರ್ಟ್ನರ್ ಇದನ್ನು ಕೂಡ ಏನ್ ಮಾಡ್ತೀವಿ ನಾವಲ್ಲಿ ರೀಕನ್ಸ್ಟಿಟ್ಯೂಷನ್ ಅನ್ನ ಕಾಣಬಹುದು. ಸೊ ಇವಿಷ್ಟು ರೀಸನ್ಸ್ ಸೊ ಮೋಡ್ಸ್ ಆಫ್ ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಸೊ ಪಾರ್ಟ್ನರ್ಶಿಪ್ ಬದಲಾವಣೆ ಯಾವಾಗ ಆಗುತ್ತೆ? ಸೊ ಮೊದಲಿಗೆ ಏನಾಗುತ್ತೆ, ಹೊಸ ಪಾರ್ಟ್ನರ್ ಬಂದಾಗ ಏನಾಗುತ್ತೆ, ಅಲ್ಲಿ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಸೆಕೆಂಡ್ ಒನ್, ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಮಾಂಗ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ಗಳು ತಮ್ಮ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಚೇಂಜ್ ಮಾಡಲು ಬಯಸಿದಾಗ ಕೂಡ ಏನಾಗುತ್ತೆ, ಅಲ್ಲಿ ರೀಕನ್ಸ್ಟಿಟ್ಯೂಷನ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಥರ್ಡ್ ಒನ್, ರಿಟೈರ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್. ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳು ಇರ್ತಾರೆ ಕಂಪನಿಯಲ್ಲಿ, ಸೊ ಅವರು ಏನಾದ್ರು ರಿಟೈರ್ಮೆಂಟ್ ಆದಾಗ, ಸೊ ರಿಟೈರ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲೂ ಕೂಡ ಮತ್ತೆ ಏನಾಗುತ್ತೆ, ರೀಕನ್ಸ್ಟಿಟ್ಯೂಷನ್ ಆಫ್ ಫರ್ಮ್ ಆಗುತ್ತೆ, ರೀಕನ್ಸ್ಟಿಟ್ಯೂಷನ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಫೋರ್ತ್ ಒನ್, ಡೆತ್ ಆಫ್ ಪಾರ್ಟ್ನರ್. ಸೊ ಪಾರ್ಟ್ನರ್ಸ್ ಡೆತ್ ಆದಾಗ ಕೂಡ ಏನಾಗುತ್ತೆ, ಅಲ್ಲಿ ರೀಕನ್ಸ್ಟಿಟ್ಯೂಷನ್ ಆಗೋ ಚಾನ್ಸಸ್ ಇದೆ. ಸೊ ಈ ತರ ಏನಾಗುತ್ತೆ, ಮೋಡ್ಸ್ ಆಫ್ ಪಾರ್ಟ್ನರ್ಶಿಪ್ ರೀಕನ್ಸ್ಟಿಟ್ಯೂಷನ್ ಇರುತ್ತೆ. ಸೊ ಈ ತರ ನಾವು ಏನ್ ಮಾಡ್ತೀವಿ, ರೀಕನ್ಸ್ಟಿಟ್ಯೂಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಾವು ಕಲಿಯೋದು ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಸೊ ಅದರಲ್ಲಿ ಅವನ ರೈಟ್ಸ್ ಹೇಗಿರುತ್ತೆ, ಸೊ ಅವನ ಅಡ್ಮಿಷನ್ ಆಫ್ ಪಾರ್ಟ್ನರ್ ಯಾಕೆ ಮಾಡ್ತಾರೆ ಅದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಸ್ಟೂಡೆಂಟ್ಸ್, ಈಗ ನಾವು ಅಡ್ಮಿಷನ್ ಆಫ್ ಪಾರ್ಟ್ನರ್ ಬಗ್ಗೆ ಕಲಿತೇವೆ. ಸೊ ಯಾಕೆ ನಾವು ಹೊಸ ಪಾರ್ಟ್ನರ್ ಅನ್ನ ಅಡ್ಮಿಟ್ ಮಾಡ್ಕೊಳ್ತೀವಿ, ಸೊ ಪಾರ್ಟ್ನರ್ಶಿಪ್ ಬಗ್ಗೆ ನಾವು ಹೊಸ ಪಾರ್ಟ್ನರ್ ಅನ್ನ ಯಾಕೆ ತಗೊಳ್ತೀವಿ ಅನ್ನೋದನ್ನ ಇಲ್ಲಿ ನೋಡ್ತೇವೆ. ಸೊ ರೀಸನ್ಸ್ ಫಾರ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಸೊ ಒಂದಿಷ್ಟು ರೀಸನ್ಸ್ ಇದಾವೆ. ಸೊ ಅದರಲ್ಲಿ ಮೊದಲನೇದು ಅಡಿಷನಲ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಸೊ ಮೊದಲನೇದು ಅಡಿಷನಲ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಸೊ ಏನಪ್ಪ ಅಡಿಷನಲ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ ಫರ್ಮ್ ಇರುತ್ತೆ, ಅಲ್ಲಿ ಪಾರ್ಟ್ನರ್ಸ್ಗಳು ಇರ್ತಾರೆ. ಸೊ ಅವರು ಬಿಸ್ನೆಸ್ ಅನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆಗ ಏನಾಗುತ್ತೆ, ಅವರಿಗೆ ಒಂದಿಷ್ಟು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ. ಸೊ ಕ್ಯಾಪಿಟಲ್ಸ್, ಬಂಡವಾಳ ಅವರಿಗೆ ಬೇಕಾಗುತ್ತೆ. ಸೊ ಯಾಕೆ ಬೇಕಾಗ್ಬೋದು, ಅವರ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಇರ್ಬೋದು, ಅಥವಾ ಇಮಿಡಿಯೇಟ್ ಅವ್ರಿಗೆ ಕ್ಯಾಪಿಟಲ್ಸ್ ಬೇಕಾಗಿರ್ಬೋದು, ಅಸೆಟ್ಸ್ ಅನ್ನ ತಗೊಂಡು ಖರೀದಿ ಮಾಡೋದಕ್ಕೆ ಇರ್ಬೋದು. ಸೊ ಬೇರೆ ಯಾವ್ದಾದ್ರು ರೀಸನ್ ಇರ್ಬೋದು. ಸೊ ಅದಕ್ಕೆ ಏನಾಗುತ್ತೆ, ಅವ್ರಿಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅವ್ರಿಗೆ ಬೇಕಾಗುತ್ತೆ. ಸೊ ಆಗ ಏನ್ ಮಾಡ್ತಾರೆ ಪಾರ್ಟ್ನರ್ಸ್, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂದ್ರೆ ಆಲ್ರೆಡಿ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ನಾವು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂತ ಕರಿತೀವಿ ಅಂತ ಹೇಳಿದ್ವಿ. ಸೊ ಅವರು ಏನ್ ಮಾಡ್ತಾರೆ, ಹೊಸ ಪಾರ್ಟ್ನರ್ ಅನ್ನ ಅಡ್ಮಿಟ್ ಮಾಡ್ಕೊಳ್ಳೋಕೆ ಏನ್ ಮಾಡ್ತಾರೆ, ಮಾಡ್ಕೊಳ್ಳೋದು ಅಂತ ಏನ್ ಮಾಡ್ತಾರೆ, ಅಲ್ಲಿ ಡಿಸೈಡ್ ಮಾಡ್ತಾರೆ, ಯೋಚನೆಯನ್ನ ಮಾಡ್ತಾರೆ. ಸೊ ಇದು ಮೊದಲನೇ ರೀಸನ್ ಆಗಿದೆ. ಸೊ ಇಲ್ಲಿದೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಬೇಕಾದಾಗ, ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಹೊಸ ಪಾರ್ಟ್ನರ್ ಅನ್ನ ನಾವು ತಗೊಳ್ಳೋಣ ಅಂತ ಏನ್ ಮಾಡ್ತಾರೆ, ಅಲ್ಲಿ ಡಿಸೈಡ್ ಮಾಡ್ತಾರೆ ಅಥವಾ ಯೋಚನೆಯನ್ನ ಮಾಡ್ತಾರೆ. ಸೊ ಈಗ ಏನ್ ಮಾಡ್ತಾನೆ, ಹೊಸ ಪಾರ್ಟ್ನರ್ ಬರ್ತಾನೆ. ಸೊ ಅವನು ಅವರ ಪ್ರಾಬ್ಲಮ್ ಏನಿದೆ, ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಸೊ ಅದನ್ನ ಏನ್ ಮಾಡ್ತಾನೆ, ಅವನು ಫುಲ್ಫಿಲ್ ಮಾಡ್ತಾನೆ ಅಂತ ಅವರು ಅನ್ಕೊಳ್ತಾರೆ. ಸೊ ಹೊಸ ಪಾರ್ಟ್ನರ್ ಬಂದ್ರೆ ಕ್ಯಾಪಿಟಲ್ ತಗೊಂಡ್ಬರ್ತಾನೆ, ಆ ತರ ಏನ್ ಮಾಡ್ತಾರೆ, ಅವರು ಥಿಂಕ್ ಮಾಡ್ತಾರೆ, ಯೋಚನೆಯನ್ನ ಮಾಡ್ತಾರೆ. ಸೆಕೆಂಡ್ ಒನ್ ಅಡಿಷನಲ್ ಕ್ಯಾಪಿಟಲ್. ಸೆಕೆಂಡ್ ಒನ್ ಮ್ಯಾನೇಜರಿಯಲ್. ಸೊ ಪಾರ್ಟ್ನರ್ಸ್ ಗಳಿಗೆ ಬರೀ ಅಡಿಷನಲ್ ಕ್ಯಾಪಿಟಲ್ ಅಷ್ಟೇ ಅಲ್ಲ, ಮ್ಯಾನೇಜರಿಯಲ್ ಹೆಲ್ಪ್ ಕೂಡ ಏನಿರುತ್ತೆ ಅವರಿಗೆ ಒಂದೊಂದು ಬೇಕಾಗುತ್ತೆ. ಸೊ ಅಲ್ಲಿ ನಿರ್ವಹಣೆ ಮಾಡೋದು, ಸೊ ಮ್ಯಾನೇಜ್ಮೆಂಟ್ ಅನ್ನು ಮಾಡೋದು, ಬಿಸ್ನೆಸ್ ನಲ್ಲಿ ಮ್ಯಾನೇಜ್ಮೆಂಟ್ ಅನ್ನು ಮಾಡೋದಕ್ಕೆ ಏನಾಗುತ್ತೆ, ಒಂದಿಷ್ಟು ಪರ್ಸನ್ಸ್ಗಳು ಬೇಕಾಗುತ್ತೆ, ರಿಸೋರ್ಸ್ಫುಲ್ ಪರ್ಸನ್ಸ್ಗಳು ಬೇಕಾಗುತ್ತೆ. ಸೊ ಆಗಲೂ ಕೂಡ ಏನ್ ಮಾಡ್ತಾರೆ, ಅವರು ಈ ತರ ಯೋಚನೆಯನ್ನ ಮಾಡ್ತಾರೆ, ಮ್ಯಾನೇಜರಿಗೆ ಹೆಲ್ಪ್. ಥರ್ಡ್, ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್. ಸೊ ಅಡ್ಮಿಷನ್ ಆಫ್ ಪಾರ್ಟ್ನರ್ ಯಾಕೆ ಆಗ್ಬೋದು, ಇದು ಒಂದು ರೀಸನ್ ಆಗಿದೆ, ಮೇನ್ ರೀಸನ್ ಆಗಿದೆ, ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್. ಸೊ ಏನಪ್ಪ ಇದು ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್ ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ ಒಂದಿಷ್ಟು ಕ್ಯಾಪಿಟಲ್ ಅನ್ನ ಹಾಕಿ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ. ಅವರು ಈಗ ಏನ್ ಮಾಡ್ತಾರೆ, ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಗ್ರೋತ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಬಯಸ್ತಾರೆ. ಸೊ ಯಾರು ಕೂಡ ನಮ್ಮ ಕಂಪನಿ ಇಷ್ಟೇ ಇರಬೇಕು ಅಂತ ಹೇಳೋದಿಲ್ಲ. ಸೊ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು ಅಂತ ಏನ್ ಮಾಡ್ತಾರೆ, ಅಲ್ಲಿ ಅವ್ರು ಬಯಸ್ತಾರೆ. ಸೊ ಎಕ್ಸ್ಪಾನ್ಷನ್ ಅನ್ನ ಮಾಡೋದಕ್ಕೆ ಏನ್ ಮಾಡಬೇಕು, ಅವ್ರಿಗೆ ಏನ್ ಬೇಕು, ಎಕ್ಸ್ಪಾನ್ಷನ್ ಅನ್ನ ಮಾಡಬೇಕು ಅಂತಂದ್ರೆ ಜಾಸ್ತಿ ಕ್ಯಾಪಿಟಲ್ಸ್ ಬೇಕು, ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರಬೇಕು, ಆ ನಂತರ ಅವರಿಗೆ ಆ ಕೆಪಾಸಿಟಿ ಕೂಡ ಇರಬೇಕು. ಸೊ ಮ್ಯಾನೇಜರಿಯಲ್ ಸ್ಕಿಲ್ಸ್ ಕೂಡ ಇರಬೇಕು. ಸೊ ಅದಕ್ಕೆ ಏನ್ ಮಾಡ್ತಾರೆ, ಪಾರ್ಟ್ನರ್ಸ್ಗಳು, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳು ಹೊಸ ಪಾರ್ಟ್ನರ್ ತಗೊಂಡ್ರೆ ನಮಗೆ ಇವೆರಡು ಬೆನಿಫಿಟ್ಸ್ ಸಿಗ್ತವೆ. ಸೊ ಏನ್ ಬೆನಿಫಿಟ್ಸ್, ಅಡಿಷನಲ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕೂಡ ಸಿಗುತ್ತೆ, ಮ್ಯಾನೇಜರಿಯಲ್ ಹೆಲ್ಪ್ ಕೂಡ ಸಿಗುತ್ತೆ. ಆ ನಂತರ ಇವೆರಡು ಇದ್ದಾಗ ಏನಾಗುತ್ತೆ, ನಮಗೆ ಎಕ್ಸ್ಪಾನ್ಷನ್ ಕೂಡ ಆಗುತ್ತೆ.
ಬಿಸ್ನೆಸ್ ಕೂಡ ಈಸಿಲಿ ಎಕ್ಸ್ಪಾನ್ಷನ್ ಆಗಬಹುದು ಅಂತ ಏನ್ ಮಾಡ್ತಾರೆ ಇಲ್ಲಿ ಹೊಸ ಪಾರ್ಟ್ನರ್ ಅಡ್ಮಿಟ್ ಮಾಡ್ತಾರೆ. ಸೊ ಇವಿಷ್ಟು ರೀಸನ್ಸ್ ಆಗಿದೆ. ಸೊ ಇವಿಷ್ಟು ಏನ್ ರೀಸನ್ಸ್? ಫಸ್ಟ್ ರೀಸನ್ ಏನು? ಅಡಿಷನಲ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಸೊ ಜಾಸ್ತಿ ಕ್ಯಾಪಿಟಲ್ ಬೇಕಾದಾಗ ಏನ್ ಮಾಡ್ತಾರೆ, ಬಂಡವಾಳ ಬೇಕಾದಾಗ ಪಾರ್ಟ್ನರ್ಸ್ ಅನ್ನು ತಗೊಳ್ತಾರೆ. ಸೆಕೆಂಡ್ ಒನ್ ಮ್ಯಾನೇಜರಿಯಲ್ ಹೆಲ್ಪ್. ಸೊ ಮ್ಯಾನೇಜರಿಯಲ್ ಹೆಲ್ಪ್ ಕೂಡ ಸಿಗುತ್ತೆ. ಥರ್ಡ್ ಒನ್ ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್. ಸೊ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಸೊ ಇವಿಷ್ಟು ರೀಸನ್ಸ್ ನಲ್ಲಿ ಏನ್ ಮಾಡ್ತಾರೆ, ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಅನ್ನ ಮಾಡಬಹುದು. ಸೊ ನೆಕ್ಸ್ಟ್ ನಾವು ಏನ್ ಕಲಿಲಿಕ್ಕೆ, ಸೊ ಹೊಸ ಪಾರ್ಟ್ನರ್ ಬಂದ, ಸೊ ಯಾರು ಹೊಸ ಪಾರ್ಟ್ನರ್, ಯಾರು ಹೊಸದಾಗಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಗೆ ಎಂಟರ್ ಆಗ್ತಾರೆ ಅವರು ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಅಂತ ಕರೀತಾರೆ. ಸೊ ಅಂದ್ರೆ ನ್ಯೂ ಪಾರ್ಟ್ನರ್ ಅಂತ ಅವರಿಗೆ ಕರೀತಾರೆ. ಸೊ ಅವರಿಗೆ ಪಾರ್ಟ್ನರ್ಶಿಪ್ ಗೆ ಬಂದಾಗ, ಸೊ ಹೊಸದಾಗಿ ಅವರು ಪಾರ್ಟ್ನರ್ಶಿಪ್ ಗೆ ಬಂದಾಗ ಅವ್ರಿಗೂ ಕೂಡ ಇರುತ್ತೆ ಒಂದಿಷ್ಟು ರೈಟ್ಸ್ ಗಳು, ಹಕ್ಕುಗಳು ಇರುತ್ತೆ. ಸೊ ಅದರಲ್ಲಿ ಮೊದಲನೇ ರೈಟ್ಸ್ ಆಫ್ ಅಡ್ಮಿಟೆಡ್ ಆರ್ ನ್ಯೂ ಪಾರ್ಟ್ನರ್ಸ್ ಇನ್ ದ ಫರ್ಮ್. ಸೊ ಅವರಿಗೆ ಒಂದಿಷ್ಟು ರೈಟ್ಸ್ ಗಳು ಕೂಡ ಇರ್ತವೆ. ಸೊ ಅದರಲ್ಲಿ ಮೊದಲನೇ ರೈಟ್ ಟು ಶೇರ್ ಅಸೆಟ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಅವರು ಪಾರ್ಟ್ನರ್ಶಿಪ್ ಫರ್ಮ್ ಗೆ ಬಂದ್ರು ಅಂತ ಹೇಳಿದ್ರೆ ಅವರು ಕೂಡ ಏನಿರ್ತಾರೆ, ಅಲ್ಲಿ ಪಾರ್ಟ್ನರ್ ಆಗಿರ್ತಾರೆ. ಆ ಪಾರ್ಟ್ನರ್ಶಿಪ್ ಫರ್ಮ್ ಗೆ ಪಾರ್ಟ್ನರ್ ಆಗಿರ್ತಾರೆ. ಅಂದಮೇಲೆ ಅವ್ರಿಗೆ ಏನಿರುತ್ತೆ ರೈಟ್. ಸೊ ಏನ್ ರೈಟ್ ಇರುತ್ತೆ, ಕಂಪನಿಯ ಅಸೆಟ್ಸ್ ಏನಿರ್ತಾವೆ ಸೊ ಅದಕ್ಕೂ ಏನಿರ್ತಾರೆ ಅವರು, ಅದಕ್ಕೆ ಅವ್ರು ಏನಿರ್ತಾರೆ ಓನರ್ ಆಗ್ತಾರೆ. ಸೊ ಪಾರ್ಟ್ನರ್ಸ್ ಗಳೇ ಏನಿರ್ತಾರೆ ಕಂಪನಿಯ ಅಸೆಟ್ಸ್ ಗಳಿಗೆ ಅವರು ಓನರ್ ಆಗ್ತಾರೆ. ಸೊ ಅದರ ಮೇಲೂ ಕೂಡ ಅವ್ರಿಗೆ ಏನಿರುತ್ತೆ ಹಕ್ಕು. ಸೊ ಹೊಸ ಪಾರ್ಟ್ನರ್ಗೂ ಕೂಡ ಏನಿರುತ್ತೆ ಕಂಪನಿಯ ಅಸೆಟ್ಸ್ ಮೇಲೆ ಅವ್ರಿಗೂ ಕೂಡ ಏನಿರುತ್ತೆ ಅಲ್ಲಿ ಹಕ್ಕು. ಸೊ ಅವ್ರನ್ನ ಕೇಳಿ ಏನ್ ಮಾಡ್ಬೇಕು, ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು. ಯಾಕಂದ್ರೆ ಅವರು ಆ ಕಂಪನಿಯ ಪಾರ್ಟ್ನರ್ ಆಗ್ತಾರೆ. ಸೆಕೆಂಡ್ ಒನ್ ರೈಟ್ ಟು ಶೇರ್ ಪ್ರಾಫಿಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಅವರಿಗೆ ಇನ್ನೊಂದು ಹಕ್ಕಿರುತ್ತೆ. ಸೊ ಏನು ಹಕ್ಕಿರುತ್ತೆ, ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಸೊ ಯಾವುದೇ ತರಹದ ಪ್ರಾಫಿಟ್ಸ್ ಆದಾಗ ಸೊ ಅದರ ಮೇಲೆ ಕೂಡ ಏನಿರುತ್ತೆ ಹೊಸ ಪಾರ್ಟ್ನರ್ಗೂ ಕೂಡ ಏನಿರುತ್ತೆ ಹಕ್ಕು. ಸೊ ಯಾಕಂದ್ರೆ ಅವರು ಶೇರ್ ಅನ್ನ ಹಾಕಿರ್ತಾರೆ, ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವರು ವರ್ಕ್ ಮಾಡಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅವ್ರಿಗೂ ಕೂಡ ರೈಟ್ಸ್. ಸೊ ಪಾರ್ಟ್ನರ್ಸ್ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ಸ್ ಗಳು ಬಂದಾಗ ಅವರು ಅದನ್ನ ಅವರಿಗೂ ಒಂದು ಏನಿರುತ್ತೆ ಅವ್ರಿಗೂ ಒಂದು ಪಾಲನ್ನ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಇವಿಷ್ಟು ರೈಟ್ಸ್. ಸೊ ಫಸ್ಟ್ ರೈಟ್ ಏನು, ಅಸೆಟ್ಸ್ ಗಳು, ಕಂಪನಿ ಅಸೆಟ್ಸ್ ಗಳ ಮೇಲೆ ಅವ್ರಿಗೂ ಕೂಡ ಹಾಕಿರುತ್ತೆ. ಇನ್ನೊಂದು ಪ್ರಾಫಿಟ್ಸ್. ಸೊ ಪ್ರಾಫಿಟ್ಸ್ ಅಂತ ಬಂದಾಗ ಅವ್ರಿಗೂ ಏನ್ ಮಾಡಬೇಕಾಗುತ್ತೆ, ಅಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಲ್ಲಿ ಅವ್ರಿಗೆ ಪ್ರಾಫಿಟ್ಸ್ ಅನ್ನು ಕೊಡಬೇಕಾಗುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಇವಿಷ್ಟು ರೀಸನ್ಸ್ ಇದಾವೆ, ಇವಿಷ್ಟು ರೈಟ್ಸ್ ಇದಾವೆ ಹೊಸ ಪಾರ್ಟ್ನರ್ಗೆ, ಇವಿಷ್ಟು ರೈಟ್ಸ್ ಇದಾವೆ. ಸೊ ನೆಕ್ಸ್ಟ್ ನಾವು ಕಲಿಯೋದು ಏನಪ್ಪಾ ಅಂತಂದ್ರೆ ಫಾಲೋವಿಂಗ್ ಇಂಪಾರ್ಟೆಂಟ್ ಪಾಯಿಂಟ್ಸ್ which require attention at the time of admission of partners. So ಹೊಸ ಪಾರ್ಟ್ನರ್ ಅಡ್ಮಿಷನ್ ಟೈಮ್ ಅಲ್ಲಿ ನಾವು ಒಂದಿಷ್ಟು ಪಾಯಿಂಟ್ಸ್ ಅನ್ನ ಏನ್ ಮಾಡಬೇಕು, ಇಲ್ಲಿ ಕರೆಕ್ಟ್ ಆಗಿ ಕಲಿಬೇಕು. ಸೊ ಇವು ಸ್ಟೆಪ್ಸ್ ಕೂಡ ಆಗಿರ್ಬೋದು. ಸೊ ಇದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಈ ಚಾಪ್ಟರ್ ನಲ್ಲಿ ಇವಿಷ್ಟು ಮೇನ್ ಕಾನ್ಸೆಪ್ಟ್. ಸೊ ಇವನ್ನ ನಾವೇನ್ ಮಾಡ್ತೀವಿ ಒಂದೊಂದೇ ಕಲಿತಾ ಹೋಗ್ತೀವಿ. ಸೊ ನಾನು ಮೊದಲಿಗೆ ಅದರ ಹೆಡ್ಡಿಂಗ್ಸ್ ಗಳನ್ನ ನೋಡ್ತೀನಿ. ಸೊ ಫಸ್ಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಏನಿದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಏನಂತ ಕರೀತಾರೆ, NPSR ಅಂತ ಕೂಡ ಕರೀತಾರೆ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವಾಗ ಬರುತ್ತೆ, ಹಳೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವಾಗಿರುತ್ತೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳು ಏನ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರುತ್ತೆ. ಸೊ ಆಗಿದ್ದಾಗ ಏನಾಗುತ್ತೆ, ಹೊಸ ಪಾರ್ಟ್ನರ್ ಏನಾದ್ರು ಆ ಕಂಪನಿಗೆ ಎಂಟ್ರಿ ಆದ್ರೆ, ಜಾಯಿನ್ ಆದ್ರೆ, ಅಡ್ಮಿಟ್ ಆದ್ರೆ ಸೊ ಏನಾಗುತ್ತೆ ಅಲ್ಲಿ ಅವನಿಗೂ ಕೂಡ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಡಬೇಕಾಗುತ್ತೆ. ಸೊ ಆಗ ಏನಂತ ಹೇಳ್ತಾರೆ, ಸೊ ಆಗ ರೀಕನ್ಸ್ಟಿಟ್ಯೂಟ್ ಆಗುತ್ತೆ, ಆ ಫರ್ಮ್ ರೀಕನ್ಸ್ಟಿಟ್ಯೂಟ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಸೊ ಆ ಕಂಪನಿಯಲ್ಲಿ ಹೊಸ ಪಾರ್ಟ್ನರ್ ಅಡ್ಮಿಟ್ ಆದಾಗ ಸೊ ಆ ಪಾರ್ಟ್ನರ್ಸ್ ಗಳು ಏನಿರ್ತಾರೆ, ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಪ್ಲಸ್ ಹೊಸ ಪಾರ್ಟ್ನರ್, ಸೊ ಅವರು ಏನ್ ಮಾಡ್ಬೇಕಾಗುತ್ತೆ, ಅವರ ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಏನ್ ಮಾಡ್ಬೇಕಾಗುತ್ತೆ ಅಲ್ಲಿ ರೀಕನ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ, ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಪ್ರಾಫಿಟ್ ಶೇರಿಂಗ್, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಸೆಕೆಂಡ್ ಒನ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಅನ್ನೋದನ್ನ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಮಗೆ ಎಕ್ಸಾಮ್ ಜಾಸ್ತಿ ಕೇಳ್ತಾರೆ. ಸೊ ಸ್ಯಾಕ್ರಿಫೈಸ್ ಅಂದ್ರೆ ಏನು, ಸ್ಯಾಕ್ರಿಫೈಸ್ ಅಂದ್ರೆ ಬಿಟ್ಟು ಕೊಡೋದು. ಸೊ ಏನ್ ಮಾಡ್ತಾರೆ, ಸೊ ಇಲ್ಲಿ ಯೂಶುವಲಿ ಈ ಕಾನ್ಸೆಪ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಕಾನ್ಸೆಪ್ಟ್ ಸೊ ಯಾರಿಗೆ ರಿಲೇಟ್ ಆಗಿರುತ್ತೆ, ಓಲ್ಡ್ ಪಾರ್ಟ್ನರ್ಸ್ ಗೆ ರಿಲೇಟ್ ಆಗುತ್ತೆ ಅಥವಾ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಗಳಿಗೆ ರಿಲೇಟ್ ಆಗುತ್ತೆ. ಸೊ ಶೇರ್ ಅನ್ನ ಬಿಟ್ಟು ಕೊಡೋದಕ್ಕೆ ಏನಂತ ಕರೀತಾರೆ, ಸ್ಯಾಕ್ರಿಫೈಸ್ ಅಂತ ಕರೀತಾರೆ.
ಸೊ ಇಲ್ಲಿ ಯಾವಾಗ ಪಾರ್ಟ್ನರ್ಸ್ಗಳು ಬಿಟ್ಕೊಡ್ತಾರೆ, ತಮ್ಮ ಶೇರ್ ಅನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ, ಹೊಸ ಪಾರ್ಟ್ನರ್ ಬಂದಾಗ. ಸೊ ಪಾರ್ಟ್ನರ್ಶಿಪ್ ಫರ್ಮ್ಗೆ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ, ಅವಾಗ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆದಾಗ ಸೊ ಏನ್ ಮಾಡ್ಬೇಕಾಗುತ್ತೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್, ಹಳೆ ಪಾರ್ಟ್ನರ್ಸ್ಗಳು ಏನ್ ಮಾಡ್ಬೇಕಾಗುತ್ತೆ, ಹೊಸ ಪಾರ್ಟ್ನರ್ಗೆ ತಮ್ಮ ಶೇರ್ ಏನ್ ಮಾಡ್ಬೇಕಾಗುತ್ತೆ, ಒಂದಿಷ್ಟು ಸ್ಯಾಕ್ರಿಫೈಸ್ ಅನ್ನ ಮಾಡ್ಬೇಕಾಗುತ್ತೆ. ಯಾಕೆ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅವರಿಗೆ ಕ್ಯಾಪಿಟಲ್ ತಗೊಂಡು ಬಂದಿರ್ತಾನೆ ಹೊಸ ಪಾರ್ಟ್ನರ್, ಅದಕ್ಕೆ ನಾವೇನ್ ಮಾಡ್ಬೇಕು, ಅವ್ರಿಗೆ ಒಂದಿಷ್ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಡ್ಬೇಕು. ಸೊ ಅದನ್ನ ಯಾರು ಮಾಡ್ತಾರೆ, ಸ್ಯಾಕ್ರಿಫೈಸ್ ಅನ್ನ ಯಾರು ಮಾಡ್ತಾರೆ, ಹಳೆ ಪಾರ್ಟ್ನರ್ಸ್ ಮಾಡ್ತಾರೆ. ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ, ಅವರಿಗೆ ಒಂದು ಪೋರ್ಷನ್ ಅನ್ನ, ಅವರ ಒಂದು ಪೋರ್ಷನ್ ಅನ್ನ ಏನ್ ಮಾಡ್ತಾರೆ, ಪ್ರಾಫಿಟ್ ಶೇರಿಂಗ್ ಪೋರ್ಷನ್ ಅನ್ನ ಹೊಸ ಪಾರ್ಟ್ನರ್ಗೆ ಬಿಟ್ಟು ಕೊಡ್ಬೇಕಾಗುತ್ತೆ, ಸ್ಯಾಕ್ರಿಫೈಸ್ ಮಾಡ್ತಾರೆ. ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಫಾರ್ಮುಲಾ ಕೂಡ ಬರುತ್ತೆ. ಸೊ ಅದನ್ನ ನಾವು ಕಾನ್ಸೆಪ್ಟ್ ಕಲಿಯುವಾಗ ನಾವು ಅದನ್ನ ಕಲಿತಾ ಹೋಗ್ತೀವಿ. ಥರ್ಡ್, ವ್ಯಾಲ್ಯೂಯೇಷನ್ ಅಂಡ್ ಅಡ್ಜಸ್ಟ್ಮೆಂಟ್ಸ್ ಆಫ್ ಗುಡ್. ಸೊ ಇಲ್ಲಿ ಗುಡ್ ವಿಲ್ ಅಂತ ಬರುತ್ತೆ. ಸೊ ಗುಡ್ ವಿಲ್ ಅಂತ ಹೇಳಿದ್ರೆ ರೆಪ್ಯುಟೇಷನ್ ಆಫ್ ಬಿಸ್ನೆಸ್. ಸೊ ಬಿಸ್ನೆಸ್ ನ ಒಂದು ರೆಪ್ಯುಟೇಷನ್ ಆಗಿದೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಈ ವ್ಯಾಲ್ಯೂಯೇಷನ್ ಅನ್ನ ಮಾಡ್ತೀವಿ. ಆ ನಂತರ ನಾವೇನ್ ಮಾಡ್ತೀವಿ, ಅದನ್ನ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ತೀವಿ. ಸೊ ಇದರಲ್ಲಿ ನಾವೇನ್ ಮಾಡ್ತೀವಿ, ಗುಡ್ ವಿಲ್ ಅಲ್ಲಿ ಯಾವ ತರ ಮೆಥಡ್ಸ್ ಇದಾವೆ, ಸೊ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಲ್ಲಿ ಯಾವ ತರ ಮೆಥಡ್ಸ್ ಇದಾವೆ ಅನ್ನೋದನ್ನ ನಾವು ಈ ಪಾರ್ಟ್ ನಲ್ಲಿ ಕಲಿತೀವಿ. ನೆಕ್ಸ್ಟ್ ಒನ್, ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ರೀಅಸೆಸ್ಮೆಂಟ್ ಆಫ್ ಲಯಬಿಲಿಟೀಸ್. ಸೊ ರಿವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಪುನರ್ ವ್ಯಾಲ್ಯೂ ಮಾಡೋದು, ರಿವ್ಯಾಲ್ಯೂ ಮಾಡೋದು. ಅಸೆಟ್ಸ್ ಇರ್ತಾವೆ ಕಂಪನಿಯಲ್ಲಿ. ಸೊ ಇಬ್ಬರು ಪಾರ್ಟ್ನರ್ಸ್ ಇದ್ದಾಗ ಅಥವಾ ಓಲ್ಡ್ ಪಾರ್ಟ್ನರ್ಸ್ ಇದ್ದಾಗ ಏನಾಗಿರುತ್ತೆ, ಅಸೆಟ್ಸ್ ಲಯಬಿಲಿಟೀಸ್ ಇರ್ತವೆ. ಹೊಸ ಪಾರ್ಟ್ನರ್ ಬಂದಾಗ ಏನಾಗುತ್ತೆ, ಆ ಅಸೆಟ್ಸ್ ನಷ್ಟು ಏನ್ ಮಾಡ್ತಾರೆ, ರಿವ್ಯಾಲ್ಯೂ ಮಾಡ್ತಾರೆ. ಸೊ ಇನ್ನೊಂದ್ಸತಿ ಅದರ ವ್ಯಾಲ್ಯೂ ಅನ್ನು ಮಾಡ್ತಾರೆ. ಸೊ ಆ ಟೈಮ್ಗೆ ಅಟ್ ದ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ಕನ್ಸಿಡರ್ ಮಾಡಿ ಏನ್ ಮಾಡ್ತಾರೆ, ರಿವ್ಯಾಲ್ಯೂಯೇಷನ್ ಅನ್ನು ಮಾಡ್ತಾರೆ ಅಸೆಟ್ ಗಳನ್ನ. ಅದೇ ರೀತಿ ಏನ್ ಮಾಡ್ತಾರೆ, ರೀಅಸೆಸ್ಮೆಂಟ್ ಆಫ್ ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ಯಾವ್ಯಾವ ಇರ್ತವೆ, ಸೊ ಅವನು ಕೂಡ ಏನ್ ಮಾಡ್ತಾರೆ, ಇನ್ನೊಂದ್ಸತಿ ಏನ್ ಮಾಡ್ತಾರೆ, ರೀಅಸೆಸ್ಮೆಂಟ್ ಮಾಡ್ತಾರೆ. ಸೊ ಇನ್ನೊಂದ್ಸತಿ ಅದನ್ನ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಒನ್, ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ಬ್ರಾಕೆಟ್ ನಲ್ಲಿ ರಿಸರ್ವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ಓಲ್ಡ್ ಪ್ರಾಫಿಟ್ಸ್. ಸೊ ಪ್ರಾಫಿಟ್ಸ್ ಆಗಿರುತ್ತೆ. ಸೊ ಇಲ್ಲಿ ರಿಸರ್ವ್ಸ್ ಅಂತ ಬರುತ್ತೆ. ಸೊ ರಿಸರ್ವ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಇಯರ್, ಸೊ ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ ಪ್ರಾಫಿಟ್ ಆಗಿರುತ್ತೆ, ಪಾರ್ಟ್ನರ್ಸ್ ನಡುವೆ ಒಂದಿಷ್ಟು ಪ್ರಾಫಿಟ್ಸ್ ಆಗಿರುತ್ತೆ, ಬಿಸ್ನೆಸ್ ಮಾಡಿರ್ತಾರೆ, ಪ್ರಾಫಿಟ್ಸ್ ಆಗಿರುತ್ತೆ. ಸೊ ಆ ಪ್ರಾಫಿಟ್ಸ್ ಏನ್ ಮಾಡೋದಿಲ್ಲ, ಅದನ್ನ ಪೂರ್ತಿಯಾಗಿ ಹಂಚೋದಿಲ್ಲ. ಸೊ ಪಾರ್ಟ್ನರ್ಸ್ ಗಳಿಗೆ ಅದನ್ನ ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಪ್ರಾಫಿಟ್ ಆಗಿರುತ್ತೆ 2018 ಅಲ್ಲಿ. ಆ ಪಾರ್ಟ್ನರ್ಶಿಪ್ ಫರ್ಮ್ಗೆ 1 ಲಕ್ಷ ಪ್ರಾಫಿಟ್ ಆಗಿರುತ್ತೆ ಪಾರ್ಟ್ನರ್ಸ್ ಗಳ ಮಧ್ಯೆ. ಸೊ ಆ ಪ್ರಾಫಿಟ್ಸ್ ಅನ್ನ ಏನ್ ಮಾಡ್ತಾರೆ, ಕಂಪನಿ ಏನ್ ಮಾಡ್ತಾರೆ, ಅಷ್ಟು ಪ್ರಾಫಿಟ್ಸ್ ಅನ್ನ ಪಾರ್ಟ್ನರ್ಸ್ ಗಳಿಗೆ ಹಂಚೋದಿಲ್ಲ. ಯಾಕೆ ಹಂಚೋದಿಲ್ಲ ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ ಅನ್ಸರ್ಟನಿಟೀಸ್ ತುಂಬಾ ಇದೆ. ಸೊ ಪ್ರಾಬ್ಲಮ್ಸ್ ಗಳು ಬರ್ತಾರೆ, ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಅನಾವಶ್ಯಕವಾಗಿ ಇನ್ವೆಸ್ಟ್ಮೆಂಟ್ ಗಳು ಬರ್ತವೆ, ಎಕ್ಸ್ಪೆನ್ಸಸ್ ಗಳು ಆಗ್ತವೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಕಂಪನಿ ಏನ್ ಮಾಡ್ತಾರೆ, ಎಲ್ಲಾ ಪ್ರಾಫಿಟ್ಸ್ ಅನ್ನು ಪಾರ್ಟ್ನರ್ಸ್ ಗಳಿಗೆ ಹಂಚೋದು. ಅದ್ರ ಬದಲಾಗಿ ಏನ್ ಮಾಡ್ತಾರೆ, ಒಂದಿಷ್ಟು ಪೋರ್ಷನ್ ಅನ್ನ ಏನ್ ಮಾಡ್ತಾರೆ, ಅವರಲ್ಲಿ ಸೊ 1 lakh ಪ್ರಾಫಿಟ್ ಆಗಿದೆ, ಅದರಲ್ಲಿ 50,000 ಏನ್ ಮಾಡ್ತಾರೆ, ರಿಸರ್ವ್ ಅಂತ ಮಾಡ್ತಾರೆ. ಸೊ 50,000 ರಿಸರ್ವ್ ಮಾಡೋದು ಅಂತ ಅಂದ್ರೆ ಏನು, ಆ 50,000 ಅನ್ನ ಪಾರ್ಟ್ನರ್ಸ್ ಗಳಿಗೆ ಹಂಚೋದು. ಅದನ್ನ ಏನ್ ಮಾಡ್ತಾರೆ, ಹಾಗೆ ಇಟ್ಟಿರ್ತಾರೆ. ಸೊ ಉಳಿದ 50,000 ಅನ್ನ ಏನ್ ಮಾಡ್ತಾರೆ, ಪಾರ್ಟ್ನರ್ಸ್ ಗಳಿಗೆ ಏನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಾರೆ. ಸೊ ಹಾಗೆ ಯಾವ್ದಾದ್ರು ಪ್ರಾಫಿಟ್ಸ್ ಗಳನ್ನ, ಸೊ ಯಾವುದೇ ಒಂದು ವರ್ಷದಲ್ಲಿ ಪ್ರಾಫಿಟ್ಸ್ ಗಳನ್ನ ಇಟ್ಟಿರ್ತಾರೆ, ರಿಸರ್ವ್ ಅನ್ನ ಮಾಡಿರ್ತಾರೆ. ಸೊ ಅಂತ ಪ್ರಾಫಿಟ್ಸ್ ಅನ್ನ ಏನ್ ಮಾಡ್ತಾರೆ, ಇಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಾರೆ. ಸೊ ಅದನ್ನ ನಾವು ಏನ್ ಮಾಡ್ತೀವಿ, ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಅಲ್ಲಿ ಅದನ್ನ ಒಂದು ಕಾನ್ಸೆಪ್ಟ್ ಅನ್ನಾಗಿ ಕಲಿತೀವಿ. ಸೊ ಇದು ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ಸೊ ರಿಸರ್ವ್ಸ್ ಅನ್ನ ಏನ್ ಮಾಡ್ತೀವಿ, ಇಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತೀವಿ ಪಾರ್ಟ್ನರ್ಸ್ ಗಳಿಗೆ. ಲಾಸ್ಟ್ ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಇಲ್ಲಿ ಏನ್ ಮಾಡ್ತೀವಿ, ಲಾಸ್ಟ್ ಗೆ ನಾವು ಏನ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅನ್ನ ಏನ್ ಮಾಡ್ತೀವಿ, ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ತಾ ಹೋಗ್ತೀವಿ. ಸೊ ಪಾರ್ಟ್ನರ್ಸ್ ಅಕೌಂಟ್ ಗಳಿಗೆ ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ಆಗಿದಾವೆ, ಸೊ ಅವನ್ನ ಏನ್ ಮಾಡ್ತೀವಿ ನಾವು, ಕ್ಯಾಪಿಟಲ್ ಅನ್ನ ತಂದಿರ್ತಾರೆ ಪಾರ್ಟ್ನರ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪೇಮೆಂಟ್ ಮಾಡಿರ್ತಾರೆ, ಅವರಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದಿರುತ್ತೆ, ಸ್ಯಾಲರಿ ಬಂದಿರುತ್ತೆ, ಕಮಿಷನ್ ಬಂದಿರುತ್ತೆ. ಆ ನಂತರ ಇನ್ನೊಂದಿಷ್ಟು ಪ್ರಾಫಿಟ್ಸ್ ಬಂದಿರ್ತವೆ. ಸೊ ಪ್ರಾಫಿಟ್ಸ್ ಆಗಿರುತ್ತೆ, ಪ್ರಾಫಿಟ್ಸ್ ಬಂದಿರ್ತವೆ. ಸೊ ಇವಿಷ್ಟು ನಾವೇನ್ ಮಾಡ್ತೇವೆ, ಇವಿಷ್ಟು ಟ್ರಾನ್ಸಾಕ್ಷನ್ಸ್ ನಾವು ಏನ್ ಮಾಡ್ತೇವೆ,
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಏನು ಕರಿತೇವೆ, ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಇವಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದೆ. ಸೊ ಇಷ್ಟು ನಾವು ಏನ್ ಮಾಡ್ತೀವಿ, ಒಂದೊಂದನ್ನೇ ಕಲಿತಾ ಹೋಗ್ತೀವಿ. ಸೊ ನಾವು ಮೊದಲಿಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ಅನ್ನು ಕಲಿತೀವಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನು ಕಲಿತೀವಿ. ಆದ್ಮೇಲೆ ನಾವು ಏನ್ ಮಾಡ್ತೀವಿ, ಒಂದೊಂದನ್ನೇ ಕಲಿತಾ ಹೋಗ್ತೀವಿ. ಸೊ ಈ ಚಾಪ್ಟರ್ ನಲ್ಲಿ 12 ಮಾರ್ಕ್ಸ್ ಕ್ವಶನ್ ಇರುತ್ತೆ, 6 ಮಾರ್ಕ್ಸ್ ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ ಕೂಡ